உயிரே உறவே தமிழே ஆரம்பிச்சேன். அதில் தமிழிலிருந்து பிறந்தது தான் உங்கள் பாஷை. ಹೆಲೋ ಗೈಸ್, ಇವನು ಹೇಳ್ತಾನೆ ತಮಿಳಿಂದ ಕನ್ನಡ ಬಂದಿದೆ ಅಂತೆ. ಆ ದಿನ ಯಾರೋ ಚಲೋ ರೈಟರ್ ಕಡೆ ಸ್ಪೀಚ್ ಬರ್ತಿದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ಇವನ್ ಮೂವಿ ಬರ್ತಿತ್ತು. ಆದ್ರೆ ನೋಡಿ, ತಮಿಳಿಂದ ಕನ್ನಡನೂ ಬಂದಿಲ್ಲ, ಇವನ್ ಮೂವಿನೂ ಬಂದಿಲ್ಲ. ಅದು ಇಂಗ್ಲೀಷಲ್ಲಿ ಅಂತಾರಲ್ಲ, ಅ ಸ್ಮಾಲ್ ಮೂಮೆಂಟ್ ಆರ್ ಅ ವರ್ಡ್ ಕ್ಯಾನ್ ಮೇಕ್ ಯುವರ್ ಲೈಫ್ ಆರ್ ಫಕ್ ಯುವರ್ ಲೈಫ್. ಅದಕ್ಕೆ ಉದಾಹರಣೆ ಇವನೇ. ನೋಡಿದಾರಲ್ಲ, ತಿಕ್ಕ ಮೇಲೆ ಘಾಂಚಲಿ ಮಾಡ್ರೆ ಹಿಂಗೆ ಆಗೋದು. ನಾ ಇಷ್ಟು ವರ್ಷ ಕರ್ನಾಟಕದಲ್ಲಿ ಇದ್ದು ಕನ್ನಡ ಓದಿದ ಇನ್ನೂ ತನಕ ನಂಗೆ ಗೊತ್ತಿಲ್ಲಾಗಿತ್ತು ತಮಿಳಿಂದ ಕನ್ನಡ ಬಂದಿದೆ ಅಂತ. ನಮ್ಮ ಕರ್ನಾಟಕ ಜನಗೂ ಗೊತ್ತಿಲ್ಲಾಗಿತ್ತು ತಮಿಳಿಂದ ಕನ್ನಡ ಬಂದಿದೆ ಅಂತ. ಕಮಲ್ ಹಸನ್ ಅವ್ರು ಕಮಲಿ ಹಸನ್ ವಿಕಿಪೀಡಿಯಾದಿಂದ ತೆಗ್ದಾರಿದು. தமிழிலிருந்து பிறந்தது தான் உங்கள் பாஷையும், ஆனால் நீங்களும் அதில் உட்படுவீர்கள். ಮತ್ತು ಅಣ್ಣ ಅಂತೂ ಏನು ನಶ ಮಾಡ್ಕೊ ಹೋಗಿದಾರಂತ ಅಣ್ಣಂಗೆ ಗೊತ್ತಿಲ್ಲ. ಸ್ಪೀಚ್ ವಿಡಿಯೋದಲ್ಲಿ ಹಿಂಗೆ ಮುಂಡಿ ಅಲ್ಗಾಡ್ಸೋದು ನೋಡಿದ್ರೆ ಏನಂತೀರೇನೋ, ಇವರೇ ಸ್ಪೀಚ್ ಬರ್ದಂಗೆ. ಆದರೆ ನ್ಯೂಸ್ ಅವ್ರು ಕೇಳಿಬಿಟ್ರೆ ನನಗೇನು ಗೊತ್ತೇ ಇಲ್ಲ ಅಂದ್ಬಿಟ್ರು. ಅಲ್ಲಿ ಸ್ಪೀಚ್ ಹೇಳ್ತಾ ಇರ್ಬೇಕಾದ್ರೆ ಅಣ್ಣಪ್ಪಂದು ಹಾಕೊಂಡಿದ್ದೆ ಇರ್ಬೇಕು ಕಿವಿಯಲ್ಲಿ, ಅದಕ್ಕೆ ಗೊತ್ತಾಗಿಲ್ಲ ಏನು. ಅಣ್ಣ ಸ್ಟೇಜ್ ಮೇಲೆ ಏನೋ ಹೇಳೋಕೆ ಹೊರಟಿದ್ದ, ಹೇಳೋ ಏನು ಬಂದಾನೆ ತಿಕ್ಕ ಹೊಡ್ಕೊಳ್ಸ. ಇವ್ರು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಸ್ಪೀಚ್ ಕೊಟ್ಟರು. ಸ್ಪೀಚ್ ಕೇಳಾದ್ಮೇಲೆ ಎಲ್ಲರೂ ಸ್ಪೀಚ್ಲೆಸ್ ಆಗಿಬಿಟ್ರು. ಪ್ರಮೋಟ್ ಮಾಡೋಕೆ ಹೋಗಿ ಡಿಮೋಟ್ ಮಾಡಿ ಬಂದ್ರು ಇವರು. ಇವ್ರ ಮೂವಿ ನೇಮ್ ಥಗ್ ಲೈಫ್ ಇದೆ ಅಂತ ಥಗ್ ಲೈಫ್ ಮೂಮೆಂಟ್ ಮಾಡೋಕೆ ಹೋಗಿದ್ರು, ಹಗ್ ಲೈಫ್ ಆಗಿಬಿಡ್ತು ಅಲ್ಲಿ. ಕನ್ನಡ ಬಂದಿದ್ದು ದ್ರವಿಡಿಯನ್ ಭಾಷೆಯಿಂದ, ಅದು ಬಿಟ್ಟು ತಮಿಳಿಂದ ಕನ್ನಡ ಬಂದಿದೆ ಅಂತ ಹೇಳೋದು ತಪ್ಪು. ಮತ್ತು ನೀವು ಆ್ಯಕ್ಟರ್ ಆಗಿ ನಿಮ್ಮ ಫ್ಯಾಕ್ಟ್ಸ್ ಕ್ಲಿಯರ್ ಇಲ್ಲ ಅಂದರೆ ನೀವು ಆ್ಯಕ್ಟಿಂಗ್ ಮಾಡಿರಿ, ಜನರಲ್ ನಾಲೆಜ್ ಜೊತೆ ಅಲ್ಲ, ಡೈಲಾಗ್ ಜೊತೆ, ಇಮೋಷನ್ ಜೊತೆ. ಮತ್ತು ಯಾರ್ಯಾರಿಗೆ ಕನ್ನಡ ಏನಂತ ಗೊತ್ತಿಲ್ಲ ಅವ್ರಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಲ ಕಪ್ ನಂದು. ಸೊ ಈ ವಿಡಿಯೋಲಿ ಇಷ್ಟೇ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೊ ಬಾಯ್ ಬಾಯ್.